ಮೃತ್ಯು ಈ ಶಬ್ದವನ್ನ ಕೇಳುತ್ತಲೇ ಅನೇಕರು ಭಯಭೀತರಾಗುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಗರುಡ ಪುರಾಣದ ಪ್ರಕಾರ ಮನುಷ್ಯನಿಗೆ ಸಾವು ಸಂಭವಿಸುವಂತಹ ಮೊದಲು ಅನೇಕ ರೀತಿಯ ಸಂಕೇತಗಳು ಗೋಚರವಾಗುವುದು. ಸಾವು ಯಾವಾಗ ಬರುತ್ತದೆ ಮತ್ತು ತನ್ನೊಂದಿಗೆ ಯಾರನ್ನ ಕರೆದುಕೊಂಡು ಹೋಗುತ್ತದೆ ಎಂದು ಯಾರಿಗೂ ಕೂಡ ತಿಳಿಯುವುದಿಲ್ಲ. ಶಾಸ್ತ್ರದ ಪ್ರಕಾರ ಅನೇಕ ಸಂಕೇತಗಳು ಎದುರಾದರೂ ಕೂಡ ನಾವು ಗಮನಿಸುವಲ್ಲಿ ವಿಫಲರಾಗುತ್ತೇವೆ. ವ್ಯಕ್ತಿಯ ಮೂಗು, ಕಿವಿ, ನಾಲಿಗೆ, ಬಾಯಿ, ಕಣ್ಣು ಸರಿಯಾಗಿ ಕೆಲಸ ಮಾಡದಿದ್ದರೆ ಹಾಗೂ ಆತನ ಮಾತನಾಡುವ, ಕೇಳುವ, ನೋಡುವ ಶಕ್ತಿಯೂ ಕೂಡ ಕಡಿಮೆಯಾದರೆ ಆತನು ಹೆಚ್ಚು ಕಡಿಮೆ 6 ತಿಂಗಳ ಒಳಗಾಗಿ ಮೃತಪಡುವ ಸಂಭವವಿರುತ್ತದೆ. ಒಂದು ವೇಳೆ ಯಾರದ್ದಾದರೂ ಶರೀರ ನೀಲಿ, ಹಳದಿ ಅಥವಾ ಕೆಂಪಾಗಿ ಇದ್ದಕ್ಕಿದ್ದಂತೆ ಪರಿವರ್ತನೆಯಾದರೆ ಖಂಡಿತವಾಗಿಯೂ ಕೂಡ ಗಾಬರಿ ಪಡಬೇಕಾಗುತ್ತದೆ. ವ್ಯಕ್ತಿಯ ತಲೆಯ ಮೇಲೆ ಹದ್ದು ಹಾಗೂ ಕಾಗೆ ಅಥವಾ ಪಾರಿವಾಳ ಬಂದು ಕುಳಿತರೆ ಆ ವ್ಯಕ್ತಿಯು ತಿಂಗಳೊಳಗೆ ಕಾಲದೊಳಗೆ ಕಾಲವಾಗುವುದರ ಸಂಕೇತವಾಗಿರುತ್ತದೆ. ಯಾವಾಗ ವ್ಯಕ್ತಿಯು ಬೆಂಕಿಯ ಪ್ರಜ್ವಾಲೆಯನ್ನು ನೋಡುವಂತಹ ಶಕ್ತಿಯನ್ನು ಕಳೆದುಕೊಳ್ಳುವನೋ ಆಗ ಆತನು ಸಾವಿಗೆ ಸಮೀಪದಲ್ಲಿರುವನು ಎಂದರ್ಥ. ವ್ಯಕ್ತಿಯು ಆಕಸ್ಮಿಕವಾಗಿ ನೀಲಿ ಬಣ್ಣದ ನೊಣಗಳಿಂದ ಸುತ್ತುವರೆದರೆ ಅದು ಮೊದಲು ಸಿಗುವಂತಹ ಸಂಕೇತ. ತಿಂಗಳೊಳಗೆ ಆತ ಸಾಯುವ ಸಾಧ್ಯತೆಯಿರುತ್ತದೆ. ವ್ಯಕ್ತಿಯು ಸಾವಿಗೆ ಸಮೀಪವಿರುವಾಗ ಸೂರ್ಯನು ಕಾಣಿಸುವುದು, ನಿಲ್ಲುವುದು, ಹಾಗೆಯೇ ರಾತ್ರಿಯ ಹೊತ್ತು ಕಾಮನಬಿಲ್ಲು ಕಂಡಂತೆ ಗೋಚರವಾಗುವುದು. ಇದ್ದಕ್ಕಿದ್ದಂತೆ ವ್ಯಕ್ತಿಯ ಎಡಕೈ ಸ್ವಾಧೀನವನ್ನು ಕಳೆದುಕೊಂಡರೆ ಹಾಗೂ ಶರೀರದಲ್ಲಿನ ಧ್ರುವ ಹೆಚ್ಚಿನ ಸಮಯ ಆಗಿದ್ದರೆ ಆತನ ಮೃತ್ಯು ಒಂದೇ ತಿಂಗಳ ಒಳಗಾಗಿ ಸಂಭವಿಸುವುದು ಎಂದರ್ಥ. ಕೆಲವೊಮ್ಮೆ ವ್ಯಕ್ತಿಗೆ ಚಂದ್ರ ಹಾಗೂ ನಕ್ಷತ್ರ ಸರಿಯಾಗಿ ಕಾಣುವುದಿಲ್ಲ. ಹಾಗೆಯೇ ಸೂರ್ಯ ಹಾಗೂ ಚಂದ್ರನ ಸುತ್ತ ಕೆಂಪು ಹಾಗೂ ಕಪ್ಪು ವರ್ತುಲ ಕಂಡಂತೆ ಭಾಸವಾಗುವುದು. ಈ ರೀತಿಯಾಗಿ ಆದಾಗ ಆ ವ್ಯಕ್ತಿಯು 15 ದಿನಗಳ ಒಳಗಾಗಿಯೇ ಸಾವನ್ನು ಅಪ್ಪಬಹುದು. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.